ಒಬ್ಬ ಸ್ವಾಮಿಗೆ ಊಟ ಮಾಡಿಸೋದಾಗಲಿಲ್ಲ ಅಂದ್ರು ನಾ ಕಡಿಕೆ ಹೇಳ್ತೇನ್ರಿ ಅವ ಏನಂತಂದ್ರ ವಾರಕ್ಕೆ ಒಮ್ಮೆರ ಒಬ್ಬ ಸ್ವಾಮಿಗಳಿಗೆ ಉಣಿಸ್ರಿ. ಸ್ವಾಮಾರಕ್ಕೊಮ್ಮೆರ ಒಬ್ಬ ಸ್ವಾಮಿನ ಕರೆದು ಊಟ ಮಾಡಿಸಿರಿ ಅಂತಂದ್ರ ಒಬ್ಬ ಜಂಗಮನ ಬಾಯಿಯೊಳಗೆ ಒಂದು ತುತ್ತ ಹಾಕಿದ್ರ ಶಿವ ತೃಪ್ತಿಯಾಗಿ ನಿಮಗ ಆಶೀರ್ವಾದ ಮಾಡ್ತಾನಂತ. ಬಹುಮತದ ನೋಡಪ್ಪ ಇದು. ಶಿವ ತೃಪ್ತಿಯಾಗಿ ಏನ್ ಮಾಡ್ತಾನಂತಂದ್ರ ನಿಮಗ ಆಶೀರ್ವಾದ ಮಾಡ್ತಾನ. ಬೇಯಿಸ್ಕೊಡು ಮತ್ತ ಶಾರ್ಪ್ ಭಾಳ ಇತ್ತು. ದಿವಸ ಇಟ್ಟಂಗಿಲ್ಲ ನಿನ್ನೆ. ಶಿವ ಆಶೀರ್ವಾದ ಮಾಡ್ತಾನಂತ. ಜಂಗಮರ ಬಾಯಿ ಒಳಗ ಒಂದ್ ತುತ್ತ ಅನ್ನ ಹಾಕಿದೇವು ಅಂದ್ರ. ಈಗ ಮಂದೆಲ್ಲ ಕೆಲವೊಬ್ರು ಶ್ರಾವಣದಾಗ ಅಟ್ಟ ಮಾಡಿ ಬಿಡ್ತಾರೆ. ಶ್ರಾವಣದಾಗ ಮಾಡಿದ್ರು, ಇಲ್ಲ ಅಂದ್ರೆ ಇಲ್ಲ. ಜಂಗಮರಿಗೆ ಪ್ರಸಾದ ಮಾಡಿಸೋದನ್ನ ನಮ್ಮಲ್ಲಿ ಪದ್ಧತಿ ಹೋಗ್ಬಿಟ್ಟದ ತಾಯಂದಿರ. ಅವರು ಬರಂಗನು ಇಲ್ಲ ಈಗ ಸ್ವಾಮಿಗಳು ಅವರು ಎಲ್ಲ ಯಾಕೆ ಬಹುಮತದ. ಈಗ ಹೆಂಗದ ಹಿಂಗ ಕ್ಲಿಯರ್ ಇರ್ಬೇಕು, ಸೌಂಡ್ ಅಟ್ಟ ಇರ್ಬೇಕು, ಬಹು ಅಣಬಾರ್ದು. ಪ್ರತಿ ದಿವಸ ಜಂಗಮರಿಗೆ ದಾಸೋಹ ಮಾಡುವುದರಿಂದ ಏನಾಗ್ತದಂತಂದ್ರ ಪರಮಾತ್ಮ ನಮ್ಮ ಮನಿಯೊಳಗ ಯಾವತ್ತೂ ದಾಸೋಹದ ಸಾಮಗ್ರಿಗಳನ್ನು ಒಗಿತಾನೆ. ನಮಗ ಮಾಡಾಕ ಬ್ಯಾಸರ ಬರ್ತಿರ್ಬೇಕು, ಆದ್ರ ಅದರಿಂದ ಬಹಳ ದೊಡ್ಡ ಲಾಭದ ತಾಯಂದಿರ. ಅದಕ್ಕ ಹಿಂದಿನ ಶರಣರೆಲ್ಲ ಏನಪ್ಪಾ ಅಂತಂದ್ರ ದಿವಸ ಎಷ್ಟಾಗ್ತದ ಅಷ್ಟು ದಾಸೋಹ ಮಾಡ್ತಿರ್ಬೇಕು. ನೀವು ಕಲಬುರ್ಗಿ ಶರಣಪ್ಪನ ಕಥೆ ಕೇಳ್ತೀರಿ, ಪುರಾಣ ಕೇಳಿರಿ. ಶರಣಪ್ಪ ಇಡೀ ರಾಜ್ಯದ ತುಂಬ ಅಥವಾ ನಾನಾ ರಾಜ್ಯದೊಳಗ, ಅನೇಕ ರಾಜ್ಯದೊಳಗ ಕಲಬುರ್ಗಿ ಶರಣಪ್ಪನ ಹೆಸರು ಎದರಿಂದ ಆತಂದ್ರ ಬೇರೆ ಏನೂ ಇಲ್ಲ, ಬರೀ ದಾಸೋಹ ಮಾಡುವುದರಿಂದ ಅಷ್ಟ. ಶರಣಪ್ಪ ದಿವಸ 106 ಮಂದಿ ಜಂಗಮರಿಗೆ ದಾಸೋಹ ಮಾಡ್ತಿದ್ದ. ಒಟ್ಟು ದಾಸೋಹ ಮಾಡೋದಟ್ಟ ಅವನ ಕರ್ತವ್ಯ, ಮತ್ತೊಂದೇನೂ ಇಲ್ಲ. ಅದರಿಂದ ಶರಣಪ್ಪ ಆದ. 12ನೇ ಶತಮಾನದೊಳಗೆ ಬಸವಣ್ಣ. 40 ವಾಡದ ವೀರೇಶ್ವರ ಶರಣರು ಅವರು ದಿವಸ 106 ಮಂದಿ ಜಂಗಮರಿಗೆ ದಾಸೋಹ ಮಾಡ್ತಿದ್ರು. ಯಾರು? 40 ವಾಡದ ವೀರೇಶ್ವರ ಶರಣರು. ಹಂಗ 106 ಮಂದಿಗೆ ಮಾಡೋದು ಆಗದೆ ಇದ್ದರೂ ಒಬ್ಬರಿಗರ ನಾವು ಮಾಡಿದ್ರ ಬಹಳ ದೊಡ್ಡ ಪುಣ್ಯ ಬರ್ತದ ತಾಯಂದಿರ, ಪುಣ್ಯ ಬರ್ತದ. ಒಬ್ಬ ಶರಣ ದಿವಸ ಹಿಂಗ ಜಂಗಮರ ಊಟ ಮಾಡಿಸಲಾರ್ದ ಊಟನ ಮಾಡ್ತಿದ್ದಿಲ್ರಿ. ಒಂದು ವ್ರತಾನ ಹಿಡಿದಿದ್ದಂತಾವ್. ಏನಂತಂದ್ರ ಒಟ್ಟು ನಾ ಸಾಯುತಕ ನಾ ಊಟ ಮಾಡೋಕ್ಕಿಂತ ಮೊದಲು ಪ್ರತಿ ದಿವಸ ನಮ್ಮ ಮನ್ಯಾಗ ಒಬ್ಬ ಸ್ವಾಮಿಯರ ಊಟ ಮಾಡಬೇಕು, ಒಬ್ಬ ಜಂಗಮರಿಗರ ನಾವು ಊಟ ಮಾಡಿಸೇ ಮುಂದಿನ ಕೆಲಸ ಅಂತ ತಿಳ್ಕೊಂಡು ಅವ 10-20 ವರ್ಷ ಗಂಟ್ಲೆ ದಿವಸ ಒಬ್ಬ ಸ್ವಾಮಿಗಳನ್ನ ಊಟ ಮಾಡಿಸ್ಕೊತ ಬಂದಿದ್ರಿ. ಅವ ಊರಾಗಿರ್ತಾರ ಸ್ವಾಮಿಗಳು, ಬರ್ರಿಯಪ್ಪ ಪ್ರಸಾದಕ್ಕ ಅಡಿಗೆ ಮನ್ಯಾಗ ಏನ್ ಮಾಡಿರ್ತಾರ ಅದ ನೀವು ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕಿಲ್ಲ. ನಿಮ್ಮ ಸಲಾಗಿ ಏನ್ ಮಾಡಿರ್ತಿರ್ಲ ಅದ ರೊಟ್ಟಿ ಒಂಥರ ಇರ್ಲಿ, ಪಲ್ಯ ಅಥವಾ ಅನ್ನ ಮಾಡ್ರಿ, ಇಲ್ಲ ಅಂದ್ರೆ ಸಾರು ಮಾಡಿ, ಏನಿರ್ತದ ಅದನ್ನ ನೀವೇನ್ ಊಟ ಮಾಡ್ತೀರಿ ಅದನ್ನ ಸ್ವಾಮಿಗಳಿಗಂತ ತಿಳ್ಕೊಂಡು ಅವ್ರಿಗೆ ಹೋಳಿಗೆ, ಹುಗ್ಗಿ, ಜಾಮೂನ, ಬಜಿ ಇದೆಲ್ಲ ಏನ್ ಬೇಕಾಗಿಲ್ಲ. ಬರೀ ನಿಮ್ಮ ಸಲಾಗಿ ಮಾಡಿದ ರೊಟ್ಟಿ, ನುಚ್ಚ, ಅಂಬಲಿ ಅದನ್ನ ನೀಡ್ರಿ ಅವ್ರಿಗೆ. ಕರೆ ದಾಸೋಹ ಮಾಡಬೇಕು. ಅವ ಪ್ರತಿನಿತ್ಯ ದಾಸೋಹ ಮಾಡ್ತಿದ್ದ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 10 ವರ್ಷ. ಅವನ ಹೆಂಡತಿಗೆ ಬ್ಯಾಸರ ಬಂದಿತ್ರಿ ಮನ್ಯಾಗ ಹೆಣ್ಮಗಳಿಗೆ. ದಿವಸ ಒಬ್ರು ಸ್ವಾಮಿಗಳಿಗೆ ಅಡಿಗೆ ಮಾಡಿ 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 ಸಾಕಾಗಿತ್ತಕ್ಕಿಗೆ. ಆಕೆ ಏನ್ ಮಾಡಿದ್ಲು ಅಂತಂದ್ರ ದಿವಸ ಅವ್ನ ಸ್ವಾಮಿಗಳು ಒಬ್ಬರು ಕಾಯಂ ಸ್ವಾಮಿಗಳು ಮನೆಗೆ ಬರ್ತಿದ್ರ ಊಟಕ್ಕ. 10 ವರ್ಷದಿಂದ ಅವನ ಬರ್ತಿದ್ದ. ಅವ ಇನ್ನೊಮ್ಮೆ ನಮ್ಮ ಮಣಿ ಅಂದ್ರ ಒಟ್ಟ ಇತ್ತಾಗ ತಲೆ ಹಾಕಬಾರ್ದವ. ಇನ್ನೊಮ್ಮೆ ನಮ್ಮ ಮಣಿಗೆ ಊಟಕ್ಕೆ ಕರೆದ್ರೆ ಅವ ಎಂದೂ ಬರಬಾರ್ದು ನಮ್ಮ ಮಣಿಗೆ. ಹಂಗ ಮಾಡಿಬಿಡ್ಬೇಕು ಈ ಸ್ವಾಮಿನ ಅಂತ ತಿಳ್ಕೊಂಡ ಗಂಡಿಗೆ ಏನ್ ಅನ್ಬಾರ್ದು, ಈ ಸ್ವಾಮಿನ ಬರ್ಲಾರ್ದಂಗ ಮಾಡ್ಬೇಕಂತೇಳಿ ಆ ಹೆಣ್ಮಗಳು ಏನ್ ಮಾಡಿದ್ನಂತಂದ್ರ ಬರಗುಡದ ಇನ್ನ ಇವ ಜಳಕ ಮಾಡಿದ್ದಿಲ್ರಿ ಶರಣ. ಅವ್ರ ಲಗುಟ್ಟ ಸ್ವಾಮಿಗಳು ಊಟಕ್ಕೆ ಬಂದ್ರು. ಆದಾಗ ಭೇಟಿ ಆದ್ರು. ಶರಣರ ಮತ್ತೆ ಹೆಂಗ್ರಿ? ಇಲ್ಲ ನೀವು ಕುಂಡ್ರಿಯಪ್ಪ, ನಾ 2 ನಿಮಿಷ ಇಲ್ಲೇ ಬಾಯಿಗೆ ಹೋಗಿ ಜಳಕ ಮಾಡಿ ಬಂದ ಬಿಡ್ತೇನ್ರಿ. ಆಯ್ತಿರಿ ಅಂತ ಬಂದು ಪಡಿಸಲ ಕುಂತ. ಆಕೆ ಹೆಣ್ಮಗಳು ಇದ ಬರೋಬರಿ ಟೈಮ್ ಅಂತ ತಿಳ್ಕೊಂಡು ಒಳಗೆ ಹೋಗಿ ಏನ್ ಮಾಡಿದ್ಲು ಅಂತಂದ್ರ ಒಂದು ದೊಡ್ಡ ಪರಾತ ತಗೊಂಡ್ಲು. ಪರಾತ ತಗೊಂಡ ಅದು ಎಂದಿಂದೋ ಜಿಗಟ್ ಬೆಲ್ಲಿತ್ತು. ಆ ಬೆಲ್ಲದ್ಲೆ ಒಂದು ಮನುಷ್ಯನ ಮಾಡಿದ್ಲು. 2 ಕಾಲ, 2 ಕೈಯ, ಒಂದು ರುಂಡ, ಬೆಲ್ಲದ್ಲೆ ಜಿಗುಟ್ ಬೆಲ್ಲದ್ಲೆ ಪರಾತಿನೊಳಗೆ ದೊಡ್ಡ ಮನುಷ್ಯನ ಮಾಡಿದ್ಲು. ಆಕೆ 3 ಮಕ್ಕಳಿದ್ದು ರೀ, ಸಣ್ಣ 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 3 ಮಕ್ಕಳಿದ್ದು. ಆ ಹುಡುಗರು ಬಂದು ಈ ಪರಾತ್ನಾಗಿನ್ ನೋಡಿದ್ರು. ಹುಡುಗರು ಯವ್ವ ಇವ್ರು ಯಾರು? ಮನುಷ್ಯರಗತನ ಕಾಣ್ತಿತ್ತ ಅದ. ಇವ್ರು ಯಾರು ಅಂತ ಕೇಳಿದ ಕೂಡಲೇ ಆಕೆ ಹೆಣ್ಮಗಳು ಬಹಳ ಶಾಣೆ ಆದ್ರಿ. ಏನಂದ್ಲು? ಅವ್ರ ಸ್ವಾಮಿಗಳು ಅಂದ್ಲಕಿ.
ಈ ತಾಟ್ನ್ಯಾಗಿಂದ ಪರಾತ್ನ್ಯಾಗ ಕೈ ಮಾಡಿ ಕೇಳ್ತಾವ್, ಇವ್ರು ಯಾರು, ಇದೇನು, ಯಾರು ಇವ್ರು ಅಂತಂದಾಗ ಇವ್ರು ಸ್ವಾಮಿಗಳು ತಮ್ಮ. ಯವ್ವ ನಾ ಸ್ವಾಮಿಗಳ ಕಾಲ್ ತಿತ್ತನ್ ಕೊಡ್ತಿ ಅಂತ ಅದೊಂದು ದುಡ್ಡು ಬೆಲ್ಲದಿತ್ರೆ ಅದೇ ಬೆಲ್ಲದ್ ಮಾಡಿದ್ಲು. ಯವ್ವ ಮತ್ತ ಕೇಳಿದ್ದ ಹುಡುಗ, ಯವ್ವ ಎದಕ್ಕಿದ್ವು ಅಂತಂದಾಗ ತಿನ್ನಕ ಅಂದ್ಲಕಿ. ತಿನ್ನಕ ಅಂದ ಕೂಡ್ಲೆ ಮತ್ತೆ ಯವ್ವ ನನಗ ಸ್ವಾಮಿಗಳ ಕಾಲ್ ಕೊಡು ನಾ ತಿತ್ತನು. ಆಯ್ತಪ್ಪ ಮತ್ತೆ ಈಗ ಸದ್ಯ ನಿಮ್ಮ ಅಪ್ಪ ಬರ್ತಾನು, ಬಂದ ಕೂಡಲೇ ಎಲ್ಲ ಸಜ್ಜು ಮಾಡಿ ಕೊಡ್ತಾನು, ನೀ ಕಾಲ ತಿನ್ನಕೆತ ಅಂದ್ಲಿಕ್ಕೆ. ಮತ್ತೊಬ್ಬ ಹುಡುಗ, ಯವ್ವ ನಾ ಸ್ವಾಮಿಗಳ ಕೈಯ ತಿತ್ತನು ಅಂತ. ಅವ್ ಹೊರಗ್ ಕೂತಾವ ಸ್ವಾಮಿ ಅಂದ, ಇವ್ರು ಏನು ಮರ ಸ್ವಾಮಿಗಳ ಕೈಯ ಕಾಲ ಏನ್ ದಿವ್ಸ ಸ್ವಾಮಿಗಳು ಶಿವಾನ್ಮಯ ಮಾಡ್ತಾರೋ ಏನ್ ಇವತ್ತು ನಂದ ಪಾಳೆ ಬಂದದನು ಮತ್ತೆ ಏನ್ ಸುದ್ದಿ ಅಂತ ತಿಳ್ಕೊಂಡು ಹೊರಗೆ ಅವ್ ತಣ್ಣಗಾದ್ರಿ ಸ್ವಾಮಿ. ಹುಡುಗರು ಹಿಂಗ ಅಣ್ಣಾಕತ್ತಾವ ಮತ್ತೆ ಏನಿದು ಅಂತ ತಿಳ್ಕೊಂಡ ವಿಚಾರ ಮಾಡಾಕತ್ತಿದಾಗ ಮತ್ತೊಂದ್ ಸಣ್ಣ ಹುಡುಗ ಬಂತು, ಯವ್ವ ನನಗೆ ಸ್ವಾಮಿಗಳು ತೆಲಿಬೇಕು ಅಂದವ. ಆಕೆ ಅಂದ್ಲು, ಎಷ್ಟು ಅವಸರ ಮಾಡ್ತೀರಿ ತಡೀರಿ ತಮ್ಮ, ನಿಮ್ಮ ಅಪ್ಪ ಬರ್ತಾನ, ನಿಮ್ಮ ಅಪ್ಪ ಬಂದ ಕೂಡಲೇ ಎಲ್ಲ ಹೋಳ್ ಮಾಡಿ ಎಲ್ಲ ಪದ್ಧತಿ ಮಾಡಿ ಕೊಡ್ತಾನ ತಿನ್ನಾಕ ನಿಮಗ, ಸ್ವಾಮಿಗಳು ಅನ್ಕತ್ತಕ ಇರ್ಲಿ ಅಂದ್ಲಿಕ್ಕೆ. ಅವ ಅಂದ, ಒಳಗ ಬಂದವನ, ಯವ್ವ ನಿನ್ ಕೈ ಮುಗಿತನು, ಯಾಕೆ ಹಿಂಗ್ ಹುಡುಗರು ಅಂತಾವ. ಆಕೆ ಅನ್ಲು, ನಮ್ದು ಹಿಂಗಾರಿ ದಿವ್ಸ ಒಬ್ರು ಸ್ವಾಮಿಗಳನ್ನ ಕರಿತೀವ್ರೆ ನಾವ್ ಹಿಂಗ ಮಾಡ್ತೀವ್ರಿ ಅಂದ್ಲಕ್ಕಿ. ಅವ ಅಂದ, ಅಯ್ಯೋ ಯಪ್ಪ ಬ್ಯಾಡು ಮಾರಾಯ, ಮತ್ತಿನ್ನ ನನ್ನ ಹೆಂಗಾರ ಮಾಡಿ ಬದುಕಸಯ್ಯವ, ನಾ ಹೆಂಗ್ ಮಾಡ್ಲಿ ಅಂತಂದಾಗ ಆಕೆ ಅಂದ್ಲು, ನಮ್ಮವ್ರ ತಲಿ ಕೆಟ್ಟದ್ರಿ, ದಿವ್ಸ ಸ್ವಾಮಿಗಳನ್ನ ಕರಿತಾರ ಬ್ಯಾಡ್ರಿ ಅಂತಂದ್ರು ಹಿಂಗ್ ಮಾಡ್ತಾರ. ಅಂದ್ರೆ ಇನ್ನೊಮ್ಮೆ ಊಟಕ್ಕೆ ಬರಬಾರ್ದ ಯಾ ಸ್ವಾಮಿಗಳು, ಮತ್ತೆ ಹಿಂಗ್ ಮಾಡ್ತಾರೆ, ನಾ ಹೆಂಗ್ ಮಾಡ್ಲಿ ಅಂತಂದಾಗ ಈ ದಡ್ಡಿ ಬಾಗಲ್ಲಿ ಹಾದು ಓಡಿ ಬಿಡ್ರಿ ನೀವು, ಹಳ್ಳಿ ಇತ್ತಾಗ ಹಣಿಕ್ ಹಾಕ್ಬೇಡ್ರಿ ಅಂದ ಕೂಡಲೇ ಅವ ಅಂದ, ಯವ್ವ ಹಣಿಕ್ ಹಾಕುದು ಅಲ್ಲ, ನಿಮ್ ಓಣಿಗೆ ನಾ ಹಾಯಂಗಿಲ್ಲ ಅಂದ. ಅವ್ ಬಾಗಲ್ ಮ್ಯಾಗಿಂದ ನಡಿ ಒಂದು ಇಳಿಲು ಅಟ್ಟು ನಡಿ ಠಾಣ್ ಅಂತ ಜಿಗದು ಏನ್ ಓಡಾಕ್ ಹತ್ತಿದ ಆ ಕಡೆ ಮುಖ ಮಾಡಿ ಒಟ್ಟ ಹೊಳ್ಳಿ ಕಡೆ ನೋಡುವಲ್ಲ. ಅವ ಆ ಕಡೆ ಹೋಗುದಕ್ಕ ಈ ಕಡೆ ಗಂಡ್ ಬಂದ್ರಿ ಶರಣ. ಮನ್ಯಾಗ ಸ್ವಾಮಿಗಳು ಇದ್ದಿದ್ದಿಲ್ಲ, ಹೆಂಡ್ತಿನ ಕೇಳ್ದ, ಸ್ವಾಮಿಗಳು ಎಲ್ಲಿ ಹೋಗ್ಯಾರ ಅಂದಕ್ಕೆ. ಎಲ್ಲಿ ಹೋಗ್ಯಾನಂತ ಅವ್ ಗಂಡ ಕೇಳಿದ ಕೂಡ್ಲೆ ಈಕೆ ಅಂದ್ಲು, ಎಂತ ಸ್ವಾಮಿನ ಕರ್ಕೊಂಡ್ ಬಂದರ್ರಿ ಅಂದ್ಲಿಕ್ಕೆ. ಭಾಳ ಶಾಣ್ಯಾರ್ರಿ ಹೆಣ್ಮಕ್ಳು, ಎಂತ ಸ್ವಾಮಿನ ಕರ್ಕೊಂಡ್ ಬಂದರ್ರಿ, ಯಾಕ ಏನಾಗ್ಯದ, ಅವೇನ್ ಮಾಡಿದ, ಏನ್ ಮಾಡ್ತಾನ, ಒಟ್ಟು ಸುಮ್ ಕುಂಡ್ರುವಲ್ಲ, ಒಟ್ಟು ಕುಡುಗೋಲು ಕೊಡು, ಕೊಡ್ಲಿ ಕೊಡು, ಹತಾರು ಕೊಡು ಅನ್ನಕತ್ತಾನ, ಎಲ್ಲಿಯೂ ಕೊಡ್ ನಾನು ಅಂದ್ಲಿಕ್ಕೆ ಹೆಣ್ಮಗಳು. ಅವ ಅಂದ, ಕೊಡ್ಬಾರ್ದಾನ, ಅದಕ್ಕೇನಕೈತಿ, ಇಲ್ಲೇ ಕುಡುಗೋಲ ಕೊಡ್ಲಿ ಇದ್ದುಲ್ಲ. ನಾ ಕೊಡ್ಲಿಲ್ಲ ಮತ್ತೆ ಕೊಡ್ಲಾರಕ ಅವ್ ಶಟ್ಕೊಂಡು ಈ ಕಡೆ ಹೋಗ್ಯಾನ ನೋಡು. ಹೌದಾ ಅಂದವನ ನಿಮ್ಗೆ ಹೇಳ್ತೀನಿ, ಇವ ಕೊಡ್ಲಿ ತಗೊಂಡ ಈ ಮನೆ ಅಂದು, ಈ ಮೂಲೆ ಅಂದು ಕುಡುಗೋಲು ತಗೊಂಡ, ಇಲ್ಲಿದ ಹತಾರ ತಗೊಂಡ, ಹೆಗಲ ಮ್ಯಾಗ ಇಟ್ಕೊಂಡ ತಾಣ್ಣಂತ ಇವನು ಜಿಗದು ಓಡಾಕತ್ತಿದ. ಸ್ವಾಮಿಗಳ ಕೈ ಮಾಡ್ತಿದ್ದ, ಸ್ವಾಮಿಗಳ ಅಂತಿದ್ದ, ಹತಾರ ತೋರಿಸ್ತಿದ್ದ. ಅವ ಅಂದ, ಯಪ್ಪ ಕರೇನ ಅದನು ಮಾರಾಯ ಇವ್ರ ಮನ್ಯಾಗ, ಇವ್ರ ದಿವ್ಸ ಎಲ್ಲಿ ಒಬ್ಬೊಬ್ರನ್ನ ಶಿವಾಯನಮ ಮಾಡಿ ಹರನ ಮಾಡ್ತಾರೆ ಆಂಬಲ್ ಅಂತ ಹೇಳಿ ಅವ ಕಿತ್ವಿದಿ ಓಡವ. ಇವ್ ನಿಂದ್ರಿ ಸ್ವಾಮಿಗಳ ಹತಾರ್ ನೋಡ್ರಿ ಕೊಡ್ಲಿ